ರಾಜ್ಯದಲ್ಲಿ ಹೆಚ್ಚಾಯಿತು ಅನ್ನಭಾಗ್ಯ ಅಕ್ಕಿ ಅಕ್ರಮ ದಂಧೆ. ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟವಾಗ್ತಾ ಇದೆ. ರಾಜ್ಯದಲ್ಲಿ ಹೆಚ್ಚಾಯಿತು ಅನ್ನಭಾಗ್ಯ ಅಕ್ಕಿ ಅಕ್ರಮ ದಂಧೆ. ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ಅನ್ನಭಾಗ್ಯದ ಅಕ್ಕಿ ಅಕ್ರಮವಾಗಿ ಮಾರಾಟವಾಗ್ತಾ ಇದೆ. ಶಹಾಪುರ ತಾಲೂಕಿನಿಂದ ತೆಲಂಗಾಣಕ್ಕೆ ಅಕ್ಕಿ ಸಾಗಾಟವಾಗ್ತಾ ಇದೆ. ಅಕ್ರಮದ ಬಗ್ಗೆ ಸಿಐಡಿ ತನಿಖೆಗೆ ನೀಡಿದ್ರು ಈ ಒಂದು ದಂಧೆ ನಿಲ್ತಾ ಇಲ್ಲ. ಪಡಿತರ ಕಾರ್ಡುದಾರರಿಂದ ಖರೀದಿ ಮಾಡಿ ಅಕ್ರಮ ಸಾಗಾಟ ನಡೀತಾ ಇದೆ. ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಅಕ್ಕಿ ಸಮೇತ ಗೂಡ್ಸ್ ವಾಹನವನ್ನ ಜಪ್ತಿ ಮಾಡಿದ್ದಾರೆ ಈಗಾಗಲೇ ಪೊಲೀಸರು. 158 ಚೀಲಗಳಲ್ಲಿ ತೆಲಂಗಾಣಕ್ಕೆ ಗೂಡ್ಸ್ ವಾಹನದಲ್ಲಿ ಸಾಗಾಟ ಮಾಡ್ತಾ ಇದ್ರು ಈ ಒಂದು ಅಕ್ಕಿ ಅಕ್ರಮ ದಂಧೆ. ಆರೋಪಿ ರಾಜು ಪವಾರ್ ಬಂಧನ. ಮತ್ತೊಬ್ಬ ಆರೋಪಿ ದೇವರಾಜ್ ಈಗ ಎಸ್ಕೇಪ್ ಆಗಿದ್ದಾನೆ. ಗೋಗಿ ಪೊಲೀಸರಿಂದ ಅಕ್ಕಿ ಸಹಿತ ಗೂಡ್ಸ್ ವಾಹನ ಜಪ್ತಿಯಾಗಿರುವಂತದ್ದು. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಯಾದಗಿರಿಯ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್. ಎಸ್ ಕುಲೀಗ, ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ಅನ್ನಭಾಗ್ಯದ ಅಕ್ಕಿ ಮಾರಾಟವಾಗ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಸಿಐಡಿಗೆ ತನಿಖೆ ನೀಡಿದ್ರು ಸಹಿತ ದಂಧೆ ನಿಲ್ತಿಲ್ಲ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಕಾರ್ತಿಕ್, ಯಾದಗಿರಿ ಜಿಲ್ಲೆಯಲ್ಲಿ ಬಡವರ ಹೊಟ್ಟೆ ಸೇರಬೇಕಾದಂತ ಪಡಿತರ ಅಕ್ಕಿವು ಏನಂತಂದ್ರೆ ಇದು ಅಕ್ರಮ ದಂಧೆಕೋರ ಪಾಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಈಗಲೇ ಗುರ್ಮಿಟ್ಕಲ್ ರೈಸ್ 2 ರೈಸ್ ಮಿಲ್ ಮೇಲೆ ದಾಳಿ ಮಾಡಿದಂತ ಅಧಿಕಾರಿಗಳು 2 ರೈಸ್ ಮಿಲ್ಗಳಲ್ಲಿ ಸುಮಾರು 4,000 ಕ್ವಿಂಟಲ್ಗೂ ಹೆಚ್ಚು ಅಕ್ಕಿಯನ್ನು ಜಪ್ತಿ ಮಾಡಿದ್ರು. ರೈಸ್ ಮಿಲ್ ಕೂಡ ಜಪ್ತಿ ಮಾಡಿದ್ರು. ಈ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ಗುರ್ಮಿಟ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಈ ಘಟನೆ ನಂತರ ಈಗಲೇ ಸರ್ಕಾರ ಕೂಡ ರೈಸ್ ಮಿಲ್ ಅಕ್ಕಿ ಕೂಡ ಪಾಲಿಸ್ ಮಾಡಿ ವಿದೇಶಕ್ಕೆ ರಫ್ತು ಮಾಡಿದೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಸಿಐಡಿ ತನಿಖೆಗೆ ನೀಡಿತ್ತು. ಇಂಥ ಪಡಿತರ ಅಕ್ಕಿಯನ್ನು ಅಕ್ರಮ ಸಾಗಾಟ ಮಾಡುವ ದಂಧೆಗೆ ಬ್ರೇಕ್ ಹಾಕಲು ಸರ್ಕಾರ ಕೂಡ ಈ ಬಗ್ಗೆ ತನಿಖೆ ನಡೆಸಲು ಸಿಐಡಿ ತನಿಖೆ ಕೊಟ್ಟ ಘಟನೆ ನಂತರ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಅಕ್ಕಿ ಜಾಲ ಕೂಡ ಇನ್ನೂ ಕೂಡ ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ. ಇಂದು ಕೂಡ ಏನಂತಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರ್ ಚಾಮನಾಳ್ ಖಾಂಡದಿಂದ ಚಂದಾಪುರ್ ಮಾರ್ಗವಾಗಿ ಏನು ಗೋಗಿ ರೂಟ್ ಆಗಿ ಗೂಡ್ಸ್ ವಾಹನದಲ್ಲಿ ಕೂಡ ಪಡಿತರ ಅಕ್ಕಿ ಸಾಗಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇಲೆ ಗೋಗಿ ಪೊಲೀಸರು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ದಾಳಿ ನಡೆಸಿ ಅಕ್ಕಿ ಕೂಡ ಸುಮಾರು 158 ಚೀಲಗಳಲ್ಲಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ರು. ತೆಲಂಗಾಣ ಪಾಸಿಗೆ ಹೊಂದಿರುವಂತಹ ಗೂಡ್ಸ್ ವಾಹನದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ಪಡಿತರ ಅಕ್ಕಿ ಕೂಡ ಜಪ್ತಿ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೇ ಗೋಗಿ ಪೊಲೀಸರು ರಾಜು ಪವಾರ್ ಅವರನ್ನು ಬಂಧನ ಮಾಡಿದ್ದಾರೆ. ಅದೇ ರೀತಿಯಾಗಿ ಚಾಮರಾಜ ತಂಡದ ನಿವಾಸಿಯಾದಂತ ದೇವರಾಜ್ ರಾಠೋಡ್ ಕೂಡ ಎಸ್ಕೇಪ್ ಕೂಡ ಆಗಿದ್ದಾನೆ. ಕಾರ್ತಿಕ್, ಇನ್ನಷ್ಟು ಏನಂತಂದ್ರೆ ಈ ಬಗ್ಗೆ ಸಾಕಷ್ಟು ಸಂಬಂಧಪಟ್ಟಂತೆ ಪೊಲೀಸರು ಮತ್ತು ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳು ಅಕ್ಕಿಯನ್ನು ಯಾರು ಕಳ್ಳತಂದ ಮಾರಾಟ ಮಾಡೋದು ಆಗಲಿ ಸಾಗಾಟ ಮಾಡೋದಾಗ್ಲಿ ಈ ಬಗ್ಗೆ ತನಿಖೆ ನಡೆದಾಗ ಇನ್ನಷ್ಟು ಮತ್ತಷ್ಟು ಈ ಸಂಬಂಧಪಟ್ಟಂತೆ ಜಾಲ ಕೂಡ ಪತ್ತೆ ಕೂಡ ಆಗಲಿದೆ. ಕಾರ್ತಿಕ್, ಎಸ್, ಈಗಾಗಲೇ ಆರೋಪಿ ರಾಜು ಪವಾರ್ ಬಂಧನವಾಗಿದೆ. ಮತ್ತೊಬ್ಬ ಆರೋಪಿ ಎಸ್ಕೇಪ್ ಆಗಿದ್ದಾರೆ. ಅವ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಅಂತ? ಈಗಾಗಲೇ ಗೋಗಿ ಪೊಲೀಸರು ಮಾಹಿತಿ ನೀಡಿರೋ ಪ್ರಕಾರ ಈಗ ಏನಂತಂದ್ರೆ ಗೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಚಾಮರಾಜ ತಂಡದ ಮನೆಯೊಂದರಲ್ಲಿ ಪಡಿತರದಾರದಿಂದ ಪಡಿತರ ಅಕ್ಕಿಯನ್ನು ಖರೀದಿ ಮಾಡಿ ಆ ಮನೆಯಲ್ಲಿ ಸಂಗ್ರಹ ಮಾಡ್ತಾ ಇದ್ರು. ನಂತರ ಏನಂತಾರೆ ಈ ರಾಜು ಪವಾರ್ ಅವರು ತಮ್ಮ ಗೂಡ್ಸ್ ವಾಹನದಲ್ಲಿ ಪಡಿತರ ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಪ್ರಮುಖವಾಗಿ ದೇವರಾಜ್ ರಾಠೋಡನ್ನು ಆತನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಆತ ಮಾಹಿತಿ ನೀಡುವ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಆತನೇ ಮಾತ್ರ ರಾಜು ಪವಾರ್ ಅವರಿಗೆ ಅಕ್ಕಿ ಖರೀದಿ ಮಾರಾಟ ಮಾಡಿದೆ ಎಂಬ ಮಾಹಿತಿ ಕೂಡ ಇದೆ. ಆದ್ರೆ ಆತ ಎಸ್ಕೇಪ್ ಕೂಡ ಆಗಿದ್ದಾನೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗಪ್ಪ.